ದಂಟು ಸೊಪ್ಪು ಅಥವಾ ರಾಜಗಿರ ಪಲ್ಯ ತಾಳಿಸೋದು ಅಥವಾ ಪಲ್ಯ ಮಾಡಲು ಮೊದಲಿಗೆ ಈ ಹಿಂದೆ ಇರುವ ತುಮ್ಮನ್ನು ತೆಗೆದುಕೊಂಡು ಕಡ್ಡಿ ಮತ್ತು ಎಲೆಗಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಜಾಸ್ತಿ ನೀರಲ್ಲಿ ಸೊಪ್ಪನ್ನ ಫಸ್ಟಿಗೆ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡ್ತಾ ತೊಳೆದ್ರೆ ಅದಕ್ಕಿರೋ ಮಣ್ಣೆಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಇದನ್ನೊಂದು ತೂತಿನ ಜಲ್ಡಿಯಲ್ಲಿ ಹಾಕಿದರೆ ಅದರಲ್ಲಿರೋ ನೀರೆಲ್ಲ ಕೆಳಗೆ ಇಳಿಯುತ್ತೆ. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಮಣ್ಣೆಲ್ಲ ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಇವಾಗ ಈ ನೀರು ಚೇಂಜ್ ಮಾಡಿಬಿಟ್ಟು ಮತ್ತೆ ಬೇರೆ ನೀರಲ್ಲಿ ಕಡ್ಡಿನ ಸಹ ಅದೇ ಥರ ತೊಳೆದುಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಇದ್ರ ಒಳಗಡೆ ಎಷ್ಟು ಮಣ್ಣು ಬರ್ತಾ ಇದೆ ನೋಡಿ. ಇವಾಗ ಚೆನ್ನಾಗಿ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ ಅದೆಲ್ಲ ಕಂದು ಬಣ್ಣ ಬಂದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಫಸ್ಟಿಗೆ ಕಡ್ಡಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಲು ಟೈಮ್ ಹಿಡಿಯೋದ್ರಿಂದ ಇದನ್ನು ಫಸ್ಟಿಗೆ ಸೇರಿಸ್ಕೊಂಡು ಸಣ್ಣ ಉರಿಗೆ ಮುಚ್ಚಿಡ್ತಾ ಇದ್ದೀನಿ. 2 ನಿಮಿಷಕ್ಕೆ ಅದನ್ನು ಕಲಿಸ್ತಾ ಇರ್ತೀನಿ. ನೀವು ಬೇಕಂದರೆ ಆನಿಯನ್ನು, ಟೊಮೆಟೊ ಹಣ್ಣು ಈ ಥರ ಆ್ಯಡ್ ಮಾಡ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮುಕ್ಕಾಲು ಭಾಗ ಬೆಂದ ನಂತರ ಇವಾಗ ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡಿರೋ ಎಲೆಗಳನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉರಿ ಜಾಸ್ತಿ ಇಟ್ಕೋಬೇಕು. ಇದು ನೀರಿನ ಅಂಶ ಇರುತ್ತೆ, ಜೋರು ಇರೋದ್ರಿಂದ ನೀರೆಲ್ಲ ಆವಿರಿ ಆಗುತ್ತೆ. ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು. ಕೆಳಗೆ ಮೇಲೆ ಮಾಡ್ತಾ ಇತ್ತು ಅಂದರೆ ನೋಡೋಕ್ಕೆ ಮಾತ್ರ ಸ್ಟಾರ್ಟಿಂಗು ಎಷ್ಟೊಂದು ಇದೆ ಅನಿಸುತ್ತೆ. ಇದು ಬೇಯ್ತಾ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಫಸ್ಟ್ಗೆ ಉಪ್ಪು ಖಾರ ಯಾವುದೇ ರೀತಿ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಟ್ಟು ಈ ಥರ 2 ನಿಮಿಷಕ್ಕೆ ಕಲಿಸ್ಕೊತಾ ಇದ್ದೀನಿ. ಆಗ ಚೆನ್ನಾಗಿ ಬೇಯುತ್ತೆ, ನೀರೆಲ್ಲ ಡ್ರೈ ಆಗಿರುತ್ತೆ. ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಆ್ಯಡ್ ಆದ ನಂತರ ಒಂದು ಸ್ವಲ್ಪ ನೀರು ಬಿಡುತ್ತೆ, ಹಾಗಾಗಿ ಮತ್ತೆ ಅದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡ್ತೇನೆ. ಇವಾಗ ನೋಡಿ ಸ್ವಲ್ಪ ನೀರಿದೆ. ಇವಾಗ ಸ್ವಲ್ಪ ಉರಿ ಜೋರು ಇಟ್ಕೋಬೋದು, ಮೀಡಿಯಮ್ ಇಟ್ಕೊಂಡ್ರೆ ಅದು ನೀರು ಡ್ರೈ ಆಗ್ತಾ ಹೋಗುತ್ತೆ. ಇವಾಗ ಇದಕ್ಕೆ ಖಾರ, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಒಣ ಕೊಬ್ಬರಿ, ಶೇಂಗಾ ಹುರಿದು ಪುಡಿ ಮಾಡಿರುವಂಥ 1-2 ಸ್ಪೂನು ಎಲ್ಲದನ್ನು ಹಾಕಿ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಜೋಳದ ರೊಟ್ಟಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಅನ್ನದ ಜೊತೆಗೂ ಟೇಸ್ಟಿಯಾಗಿರುತ್ತೆ, ಮಜ್ಜಿಗೆನ ಜೊತೆಗೂ ನಂಚ್ಕೊಂಡು ತಿನ್ನೋಕ್ಕೆ ಟೇಸ್ಟಿ ಇರುತ್ತೆ. ರೆಡಿ ಟು ಈಟ್ ದಂಟು ಸೊಪ್ಪಿನ ತಾಳಿಸಿರುವುದು.